ಪರಪ್ಪನಗರ ಜೈಲು ಬಳಿ ದರ್ಶನ್ ಅಭಿಮಾನಿಯೊಬ್ಬರು ಹುಬ್ಬಳ್ಳಿಯಿಂದ ಬಂದಿರುವಂಥದ್ದು. ನೋಡ್ತಾ ಇರುವಂಥ ದೃಶ್ಯದಲ್ಲಿ ಅವರು ಜೈಲಿನ ಚೆಕ್ ಪೋಸ್ಟ್ ಬಳಿ ಬಂದು ನಾನು ದರ್ಶನನ್ನು ಭೇಟಿಯಾಗಬೇಕು ಅಂತ ಹೇಳ್ತಿದ್ದಾರೆ. ತುಂಬ ವಯೋವೃದ್ಧರಿದ್ದಾರೆ, ಅವ್ರನ್ನ ನಾನೀಗ ಮಾತಾಡ್ತೀನಿ. ಅಜ್ಜಿ, ನೀವು ಎಲ್ಲಿಂದ ಬಂದಿದ್ದೀರಿ ದರ್ಶನ ಭೇಟಿ? ನೋಡ್ರಿ ಅದರ ಕಾರಣ ನೋಡ್ರಿ, ನಾ ಬಂದೀನಿ ನಮ್ಮ ಅಭಿಮಾನಿ ನೋಡಕ್ಕೆ. ಅಜ್ಜಿ ನೋಡಿ, ಸುಳ್ಳು ಐತಿ ಖರೆ ಐತಿ, ಮತ್ತ ನಾವು ಸುಳ್ಳು ಮಾತಾಡಲ್ಲ ಅಜ್ಜಿ. ಹಾ, ಧಾರವಾಡ ನಾನು ಹುಬ್ಳಿಗೆ ಇರ್ತೀನಿ. ನಮ್ಮ ದರ್ಶನ್ ಬಂದರೆ ಅದೇ ರೌಂಡ್ಗೆ ಬರ್ತಾರೆ, ಅಲ್ಲೇ ಬರ್ತೀನಿ ನಾನು. ಈಗ ಈ ಒಳಗಡೆ ಯಾರನ್ನೂ ಬಿಡೋದಿಲ್ಲಲ್ಲ, ನೋಡೋದಕ್ಕೆ ಯಾರನ್ನೂ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಒಬ್ಬಕ್ಕಿಗೆ ಬಿಡು, ನಾ ಮಾತಾಡಿ ಹೋಗ್ಬಿಡ್ತೀನಿ, ನಾ ಗಾಡಿ ಹತ್ತು ಬಿಡ್ತೀನಿ. ನಾ ನೀವು ಅಂತ ನಾ ಇರಲ್ಲ. ಹೆಂಗೆ ಬಂದ್ರಿ ನೀವು ಅಷ್ಟು ದೂರದಿಂದ ಇಲ್ಲಿವರೆಗೆ? ಹೆಂಗೆ ಬಂದ್ರಿ? ಬಸ್ದಾಗ ಬಂದೀನಿ, ಬಸ್ ಬೇಡ ಮಂದಿ ಕೇಳ್ಕೊಂಡು ಬಂದೀನಿ. ಜೈಲೆಲ್ಲ ಹಾಕ್ಯಾರ, ದರ್ಶನ್ಗೆ ಎಲ್ಲೇ ಹಾಕ್ಯಾರ ಅಂತ ಓಡಿ ಬಂದೆ ನೋಡಕ್ಕೆ. ಈಗ ದರ್ಶನ್ ನಿಮ್ಮ ಮೊದಲೇ ಏನಾದರೂ ಪರಿಚಯ ಇದ್ರ ನಿಮ್ಗೆ? ಅವ್ರು ಹೆಂಗೆ ಪರಿಚಯ? ಏನಾದರೂ ಭೇಟಿ ಆಗಿದ್ರ ಅವ್ರನ್ನ? ಭೇಟಿ 2 ಸಲ ಇಲ್ಲೇ ಆಗಿದ್ರು, ಅಷ್ಟು ಮಾತಾಡಿಲ್ಲ ಅವರು. ಪಾಪ ಬರ್ತಿದ್ರು, ಬಂದ ಮ್ಯಾಗ ನಿಂತು ಹೋಗ್ಬಿಡ. ಮತ್ತು ಮಂದಿದ ಭಯ ಅವ್ರಿಗೆ, ಮಂದಿ ಎಲ್ಲ ಚಾಕು ಹಾಕ್ಬಿಡ್ತಾರೆ, ಎಲ್ಲೇ ಹಾಕಿ ಕೊಂಡ್ಬಿಡ್ತಾರೆ. ಅವ್ರಿಗೆ ಒಂದು ಭಯ. ಅವರು ಜೈಲಿಗೆ ಹೋಗಿರುವಂಥದ್ದು ಒಂದು ಕೊಲೆ ಕೇಸಲ್ಲಿ, ಅವ್ರು ಭೇಟಿ ಮಾಡೋಕೆ ಯಾರನ್ನೂ ಬಿಡೋದಿಲ್ಲ. ಹೆಂಗೆ ಈಗ ಬಂದರೆ ನೀವು ಹೆಂಗೆ ಭೇಟಿ ಆಗೋಕ್ಕಾಗಲ್ವಲ್ಲ? ನೋಡಿ, ಒಂದು ದಿವಸ ಮಾತಾಡಿ ಹೋಗ್ಬಿಡ್ತೀನಿ ನಾನು. ನೀವು ಅಂತೇಳಿ ನಾ ಇರಲ್ಲ, ನಾ ಹೋಗ್ಬಿಡ್ತೀನಿ. ಈಗ ನೀವು ಹೇಳ್ತಾ ಇದ್ರೆ ಅವ್ರ ಅಭಿಮಾನಿ ಅಂತಿದ್ದೀರಾ, ಆದರೆ ಅವರು ಈಗ ಒಳಗಡೆ ಹೋಗಿರೋದು ಗೊತ್ತಿದೆಯಾ ನಿಮಗೆ? ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಹೋಗಿದ್ದಾರೆ. ಹೌದು. ತಪ್ಪ ಮಾಡ್ಯಾನ. ಮಾಡೋದು ಪರಿಸ್ಥಿತಿ ಅಲ್ಲ, ಯಾರ ಕೈಗಳೇ ಇರಬೇಕು ಅವ್ರಿಗೆ. ಅಂದರೆ ಅವ್ರ ಹಿಂದೆ ಇದನ್ನು ಮಾಡುವಂತ ಯಾರಾದರೂ ಹಂಗೆ ಹೇಳಿದ ತಕ್ಷಣ ಮಾಡೋದಕ್ಕೆ ಅವ್ರು ಸೆಲೆಬ್ರಿಟಿ ಅಲ್ವಾ? ಮಾಡಬಾರ್ದು. ತಪ್ಪ ನಾವು ಸರಿಸ್ಕೊತೀಪ್ಪ. ಏನು ಮಾಡಬೇಕು? ತಪ್ಪು ಮಾಡ್ಯಾರ. ಯಾರು ಮಾಡಿಂಗಿಲ್ಲ ಜಗತ್ತಾಗ. ಏನು ಹೇಳ್ತೀನಿ, ಚಳಿ ಮಾಡಿಬಿಟ್ಟವು. ಏನು ಮಾಡಬೇಕು? ಈಗ ನೀವು ಇಲ್ಲಿ ಬಿಡಲ್ಲ ಅಂತ ಹೇಳ್ತಿದಾರಲ್ಲ, ಈಗ ವಾಪಸ್ ಹೋಗ್ಬೇಕಲ್ಲ, ಏನು ಮಾಡ್ತೀರಿ? ವಾಪಸ್ ಹೋಗ್ಲಿ ಮಗ, ನಾವು ಒಂದು ದಿವಸ ಮಾತಾಡಿ ಹೋಗ್ಬಿಡ್ತೀನಿ. ನನ್ನ ಮಗ ಕುಟ್ಟ, ನಾ ಈಗ ಬರಲ್ಲ ಬಾ ಅಂತ ಹೇಳಿದ್ರೆ ನಾ ಬರಲ್ಲ. ಈಗ ಅವ್ರ ತಾಯಿ, ತಮ್ಮ ಮತ್ತೆ ಅವ್ರ ಪತ್ನಿ ಎಲ್ಲರೂ ಬಂದಿದ್ದಾರೆ. ಅವ್ರ ಜೊತೆಗೆ ಇವಾಗ ನಿಮ್ಮನ್ನಲ್ಲಿ ಭೇಟಿಗೆ ಅವ್ರು ಬಿಡಲ್ಲ, ಅವ್ರ ಮನೆಯವ್ರನ್ನ ಮಾತ್ರ ಬಿಡಿ ಅಂತ ಹೇಳ್ತಿದ್ದಾರೆ. ಮನೆಯವರು ದರ್ಶನ್ ಕುಟ್ಟ ಮಾತಾಡ್ರಿ, ದರ್ಶನ್ ಕುಟ್ಟ. ಅಲ್ಲ, ನಾವು ಮಾತಾಡಕ್ಕಾಗಲ್ಲ, ಅದು ನೀವು ಹೇಳಿದ್ರೆ ಇಲ್ಲಿ ಪೊಲೀಸ್ ಅವ್ರು ಹೇಳಿ ಬಿಡಬೇಕು. ಜೈಲವರು ಏನು ಹೇಳ್ತೀರಿ? ಹೇಳಿ ಅಜ್ಜಿಗೆ ಒಂದ್ಸಲ ಬಿಡ್ರಿ, ಹೋಗ್ಬಿಡ್ತಾರೆ ಊರಿಗೆ. ಹುಬ್ಳಿಗೆ ಹೋಗ್ತೀವಿ. ಯಾವ ಊರು ನಿಮ್ಮದು? ನಮ್ಮದು ಇದೆ ಗಬ್ಬೂರ್ ಬೈಪಾಸ್. ಅಲ್ಲಿಂದ ಬಸ್ಸಲ್ಲಿ ಬಂದಿದ್ದೀರಿ? ಅಲ್ಲಿಂದ ಬಂದೆ ನಾನು. ಅಷ್ಟು ದುಡ್ಡು ಖರ್ಚು ಮಾಡ್ಕೊಂಡು ಅಷ್ಟು ದೂರದಿಂದ ಏನ್ ಮಾಡ್ಲಿ ಮಗ, ನೋಡಕ್ ಬಂದಿ ಹಬ್ಬ ಮನೆಗೆ. ನೋಡಕ್ ಬಂದಿ. ಭಾಳ ಜೀವ, ಪಿಕ್ಚರ್ ಅಂದ್ರೆ ಭಾಳ ಇಷ್ಟ. ಏನ್ ನಿಮ್ಮ ಹೆಸರು? ನನ್ನ ಹೆಸರು ರಾಜೇಶ್ವರಿ. ಇದು ಇಷ್ಟು ರಾಜೇಶ್ವರಿ ಅವರ ಮಾತು. ಈಗಾಗಲೇ ಅವರು ಜೈಲಿನ ಬಳಿ ಭೇಟಿಗೆ ಅವಕಾಶ ಇಲ್ಲ ಅಂತ ಹೇಳಿದ್ರು ಸಹ, ಒಮ್ಮೆ ನನ್ನ ಭೇಟಿಗೆ ಅವಕಾಶ ಕೊಡಿ, ನಾನು ಜೈಲಿಗೆ ಹೋಗಿ ಬರ್ತೀನಿ ಅನ್ನೋ ಮಾತನ್ನ ಹೇಳ್ತಾ ಇರೋದು. ಕ್ಯಾಮರಾ ಪರ್ಸನ್ ತಾಜ್ ಜೊತೆ ನಾನು ನವೀನ್ ಚಂದ್ರ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಪರಪ್ಪನಗರ ಜೈಲು ಬಳಿ ದರ್ಶನ್ ಅಭಿಮಾನಿಯೊಬ್ಬರು ಹುಬ್ಬಳ್ಳಿಯಿಂದ ಬಂದಿರುವಂಥದ್ದು. ನೋಡ್ತಾ ಇರುವಂಥ ದೃಶ್ಯದಲ್ಲಿ ಅವರು ಜೈಲಿನ ಚೆಕ್ ಪೋಸ್ಟ್ ಬಳಿ ಬಂದು ನಾನು ದರ್ಶನನ್ನು ಭೇಟಿಯಾಗಬೇಕು ಅಂತ ಹೇಳ್ತಿದ್ದಾರೆ. ತುಂಬ ವಯೋವೃದ್ಧರಿದ್ದಾರೆ, ಅವ್ರನ್ನ ನಾನೀಗ ಮಾತಾಡ್ತೀನಿ. ಅಜ್ಜಿ, ನೀವು ಎಲ್ಲಿಂದ ಬಂದಿದ್ದೀರಿ ದರ್ಶನ ಭೇಟಿ? ನೋಡ್ರಿ ಅದರ ಕಾರಣ ನೋಡ್ರಿ, ನಾ ಬಂದೀನಿ ನಮ್ಮ ಅಭಿಮಾನಿ ನೋಡಕ್ಕೆ. ಅಜ್ಜಿ ನೋಡಿ, ಸುಳ್ಳು ಐತಿ ಖರೆ ಐತಿ, ಮತ್ತ ನಾವು ಸುಳ್ಳು ಮಾತಾಡಲ್ಲ ಅಜ್ಜಿ. ಹಾ, ಧಾರವಾಡ ನಾನು ಹುಬ್ಳಿಗೆ ಇರ್ತೀನಿ. ನಮ್ಮ ದರ್ಶನ್ ಬಂದರೆ ಅದೇ ರೌಂಡ್ಗೆ ಬರ್ತಾರೆ, ಅಲ್ಲೇ ಬರ್ತೀನಿ ನಾನು. ಈಗ ಈ ಒಳಗಡೆ ಯಾರನ್ನೂ ಬಿಡೋದಿಲ್ಲಲ್ಲ, ನೋಡೋದಕ್ಕೆ ಯಾರನ್ನೂ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಒಬ್ಬಕ್ಕಿಗೆ ಬಿಡು, ನಾ ಮಾತಾಡಿ ಹೋಗ್ಬಿಡ್ತೀನಿ, ನಾ ಗಾಡಿ ಹತ್ತು ಬಿಡ್ತೀನಿ. ನಾ ನೀವು ಅಂತ ನಾ ಇರಲ್ಲ. ಹೆಂಗೆ ಬಂದ್ರಿ ನೀವು ಅಷ್ಟು ದೂರದಿಂದ ಇಲ್ಲಿವರೆಗೆ? ಹೆಂಗೆ ಬಂದ್ರಿ? ಬಸ್ದಾಗ ಬಂದೀನಿ, ಬಸ್ ಬೇಡ ಮಂದಿ ಕೇಳ್ಕೊಂಡು ಬಂದೀನಿ. ಜೈಲೆಲ್ಲ ಹಾಕ್ಯಾರ, ದರ್ಶನ್ಗೆ ಎಲ್ಲೇ ಹಾಕ್ಯಾರ ಅಂತ ಓಡಿ ಬಂದೆ ನೋಡಕ್ಕೆ. ಈಗ ದರ್ಶನ್ ನಿಮ್ಮ ಮೊದಲೇ ಏನಾದರೂ ಪರಿಚಯ ಇದ್ರ ನಿಮ್ಗೆ? ಅವ್ರು ಹೆಂಗೆ ಪರಿಚಯ? ಏನಾದರೂ ಭೇಟಿ ಆಗಿದ್ರ ಅವ್ರನ್ನ? ಭೇಟಿ 2 ಸಲ ಇಲ್ಲೇ ಆಗಿದ್ರು, ಅಷ್ಟು ಮಾತಾಡಿಲ್ಲ ಅವರು. ಪಾಪ ಬರ್ತಿದ್ರು, ಬಂದ ಮ್ಯಾಗ ನಿಂತು ಹೋಗ್ಬಿಡ. ಮತ್ತು ಮಂದಿದ ಭಯ ಅವ್ರಿಗೆ, ಮಂದಿ ಎಲ್ಲ ಚಾಕು ಹಾಕ್ಬಿಡ್ತಾರೆ, ಎಲ್ಲೇ ಹಾಕಿ ಕೊಂಡ್ಬಿಡ್ತಾರೆ. ಅವ್ರಿಗೆ ಒಂದು ಭಯ. ಅವರು ಜೈಲಿಗೆ ಹೋಗಿರುವಂಥದ್ದು ಒಂದು ಕೊಲೆ ಕೇಸಲ್ಲಿ, ಅವ್ರು ಭೇಟಿ ಮಾಡೋಕೆ ಯಾರನ್ನೂ ಬಿಡೋದಿಲ್ಲ. ಹೆಂಗೆ ಈಗ ಬಂದರೆ ನೀವು ಹೆಂಗೆ ಭೇಟಿ ಆಗೋಕ್ಕಾಗಲ್ವಲ್ಲ? ನೋಡಿ, ಒಂದು ದಿವಸ ಮಾತಾಡಿ ಹೋಗ್ಬಿಡ್ತೀನಿ ನಾನು. ನೀವು ಅಂತೇಳಿ ನಾ ಇರಲ್ಲ, ನಾ ಹೋಗ್ಬಿಡ್ತೀನಿ. ಈಗ ನೀವು ಹೇಳ್ತಾ ಇದ್ರೆ ಅವ್ರ ಅಭಿಮಾನಿ ಅಂತಿದ್ದೀರಾ, ಆದರೆ ಅವರು ಈಗ ಒಳಗಡೆ ಹೋಗಿರೋದು ಗೊತ್ತಿದೆಯಾ ನಿಮಗೆ? ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಹೋಗಿದ್ದಾರೆ. ಹೌದು. ತಪ್ಪ ಮಾಡ್ಯಾನ. ಮಾಡೋದು ಪರಿಸ್ಥಿತಿ ಅಲ್ಲ, ಯಾರ ಕೈಗಳೇ ಇರಬೇಕು ಅವ್ರಿಗೆ. ಅಂದರೆ ಅವ್ರ ಹಿಂದೆ ಇದನ್ನು ಮಾಡುವಂತ ಯಾರಾದರೂ ಹಂಗೆ ಹೇಳಿದ ತಕ್ಷಣ ಮಾಡೋದಕ್ಕೆ ಅವ್ರು ಸೆಲೆಬ್ರಿಟಿ ಅಲ್ವಾ? ಮಾಡಬಾರ್ದು. ತಪ್ಪ ನಾವು ಸರಿಸ್ಕೊತೀಪ್ಪ. ಏನು ಮಾಡಬೇಕು? ತಪ್ಪು ಮಾಡ್ಯಾರ. ಯಾರು ಮಾಡಿಂಗಿಲ್ಲ ಜಗತ್ತಾಗ. ಏನು ಹೇಳ್ತೀನಿ, ಚಳಿ ಮಾಡಿಬಿಟ್ಟವು. ಏನು ಮಾಡಬೇಕು? ಈಗ ನೀವು ಇಲ್ಲಿ ಬಿಡಲ್ಲ ಅಂತ ಹೇಳ್ತಿದಾರಲ್ಲ, ಈಗ ವಾಪಸ್ ಹೋಗ್ಬೇಕಲ್ಲ, ಏನು ಮಾಡ್ತೀರಿ? ವಾಪಸ್ ಹೋಗ್ಲಿ ಮಗ, ನಾ ಒಂದು ದಿವಸ ಮಾತಾಡಿ ಹೋಗ್ಬಿಡ್ತೀನಿ. ನನ್ನ ಮಗ ಕುಟ್ಟ,
ನಾ ಈಗ ಬರಲ್ಲ ಬಾ ಅಂತ ಹೇಳಿದ್ರೆ ನಾ ಬರಲ್ಲ. ಈಗ ಅವ್ರ ತಾಯಿ ತಮ್ಮ ಮತ್ತೆ ಅವ್ರ ಪತ್ನಿ ಎಲ್ಲರೂ ಬಂದಿದ್ದಾರೆ. ಅವ್ರ ಜೊತೆಗೆ ಇವ ನಿಮ್ಮನ್ನಲ್ಲಿ ಭೇಟಿಗೆ ಅವ್ರು ಬಿಡಲ್ಲ, ಅವ್ರ ಮನೆಯವ್ರನ್ನ ಮಾತ್ರ ಬಿಡಿ ಅಂತ ಹೇಳ್ತಿದ್ದಾರೆ. ಮನೆಯವರು ದರ್ಶನ ಕೊಟ್ಟ ಮಾತಾಡ್ರಿ, ದರ್ಶನ ಕೊಟ್ಟ. ಅಲ್ಲ ನಾವು ಮಾತಾಡಕ್ಕಾಗಲ್ಲ, ಅದು ನೀವು ಹೇಳಿದ್ರೆ ಇಲ್ಲಿ ಪೊಲೀಸ್ ಅವ್ರು ಹೇಳಿ ಬಿಡ್ಬೇಕು. ಜೈಲವ್ರು ಏನ್ ಹೇಳ್ತೀರಿ? ಹೇಳಿ ಅಜ್ಜಿಗೆ ಒಂದ್ಸಲ ಬಿಡ್ರಿ, ಹೋಗ್ಬಿಡ್ತಾರೆ ಊರಿಗೆ, ಹುಬ್ಳಿಗೆ ಹೋಗ್ತೀವಿ. ಯಾವ ಊರು ನಿಮ್ದು? ನಮ್ದು ಇದೆ ಗಬ್ಬೂರ್ ಬೈಪಾಸ್. ಗಬ್ಬೂರ್ ಬೈಪಾಸ್. ಅಲ್ಲಿಂದ ಬಸ್ಸಲ್ಲಿ ಬಂದಿದ್ದೀರಿ? ಓ ಅಲ್ಲಿಂದ ಬಂದೆ ನಾನು. ಅಲ್ಲ ಅಷ್ಟು ದುಡ್ಡು ಖರ್ಚು ಮಾಡ್ಕೊಂಡು ಅಷ್ಟು ದೂರದಿಂದ ಯಾಕೆ ಏನ್ ಮಾಡ್ಲಿ ಮಗ, ನೋಡಕ್ ಬಂದಿ ಹಬ್ಬ ಮನೆಗೆ. ಅಭಿಮಾನಿ ನೀವು ಅವ್ರಿಗೆ? ಹಾ ನೋಡಕ್ ಬಂದಿ, ಭಾಳ ಜೀವ. ಪಿಕ್ಚರ್ ಅಂದ್ರೆ ಭಾಳ ಇಷ್ಟ. ಏನ್ ನಿಮ್ಮ ಹೆಸರು? ನನ್ನ ಹೆಸರು ರಾಜಿ, ರಾಜಿ ರಾಜೇಶ್ವರಿ. ಇದು ಇಷ್ಟು ರಾಜೇಶ್ವರಿ ಅವರ ಮಾತು. ಈಗಾಗಲೇ ಅವರು ಜೈಲಿನ ಬಳಿ ಭೇಟಿಗೆ ಅವಕಾಶ ಇಲ್ಲ ಅಂತ ಹೇಳಿದ್ರು ಸಹ ಒಮ್ಮೆ ನನ್ನ ಭೇಟಿಗೆ ಅವಕಾಶ ಕೊಡಿ, ನಾನು ಜೈಲಿಗೆ ಹೋಗಿ ಬರ್ತೀನಿ ಅನ್ನೋ ಮಾತನ್ನ ಹೇಳ್ತಾ ಇರೋದು. ಕ್ಯಾಮರಾ ಪರ್ಸನ್ ತಾಜ್ ಜೊತೆ ನಾನು ನವೀನ್ ಚಂದ್ರ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಪರಪ್ನಗರ.